ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 41ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭುವನ ವಿನ್ಯಾಸ, ಕೈಲಾಸಗಿರಿ, ಅಲಕಾನಗರ, ದಿಕ್ಪಾಲಕರ ನಗರ, ಗಂಧರ್ವನಗರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ದೇವಕೂಟಗಿರಿಯ ಉತ್ತರ ಶೃಂಗದ ಸ್ವರ್ಗಲೋಕವೆಂದು ಪ್ರಖ್ಯಾತವಾದ ಸ್ಥಳದಲ್ಲಿ ದೇವತೆಗಳಿಗೆ ಒಡೆಯನಾದ ಬ್ರಹ್ಮದೇವನ ಬ್ರಹ್ಮ ಪಾರ್ಶ್ವವೆಂಬ
ಸುಪ್ರಸಿದ್ಧವಾದ ಸ್ಥಾನವು ಶೋಭಿಸುತ್ತದೆ. ಆ ಬ್ರಹ್ಮಸ್ಥಾನದಲ್ಲಿ ಸಿದ್ಧರು, ಯಕ್ಷರು, ಗಂಧರ್ವರು, ದಾನವರು, ದೇವತೆಗಳು ಇವರು ಹೋಮ, ಪೂಜಾ, ನಮಸ್ಕಾರ ಇವುಗಳಿಂದ ದೇವದೇವನೂ ಮಹಾತ್ಮನೂ ಆದ ಬ್ರಹ್ಮದೇವನನ್ನು ಪೂಜಿಸುವರು. ಅದೇ ಪರ್ವತದಲ್ಲಿಯೇ 3 ಲೋಕ ಪ್ರಖ್ಯಾತವಾದ ಅಗ್ನಿದೇವನ ದೇವಾಲಯವು ಜ್ವಲಿಸುತ್ತಿರುವುದು. ಅದರಲ್ಲಿ ಸಿದ್ಧಚಾರಣರು ಶರೀರಧಾರಿಯಾದ ಯಜ್ಞಪುರುಷನನ್ನು ಸೇವಿಸುವರು. ಅದೇ ಪರ್ವತದ ಉತ್ತರ ಭಾಗದಲ್ಲಿ ರಮ್ಯವೂ ಋಷಿಗಳು, ಸಿದ್ಧರು ಇವರ ನಡೆನುಡಿಗಳುಳ್ಳದ್ದೂ ನಾನಾ ಭೂತಗಣಗಳಿಗೆ ಆಶ್ರಯವೂ 3 ಲೋಕಖ್ಯಾತವೂ ಆದ ತ್ರಿಶೃಂಗಗಿರಿಯು ಸುಪ್ರಸಿದ್ಧವಾಗಿದೆ. ಅದರಲ್ಲಿ ರಮ್ಯವಾದ ಹೇಮ ಚಿತ್ರಾಲಯವು ಲೋಕವಂದಿತವಾಗಿದೆ. ಎಲೆ ಮುನಿವರ್ಯರೇ, ಆ ಗಿರಿಯಲ್ಲಿ ಸಕಲ ಲೋಕವಂದಿತರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ 3 ದೇವತೆಗಳ 3 ದೇವಾಲಯಗಳು ಹೊಳೆಯುತ್ತಿವೆ. ಅವುಗಳಲ್ಲಿ ಶ್ರೀಮನ್ನಾರಾಯಣನ ದೇವಾಲಯವು ಪೂರ್ವ ಭಾಗದಲ್ಲಿಯೂ, ಬ್ರಹ್ಮದೇವನ ದೇವಾಲಯವು ಮಧ್ಯದಲ್ಲಿಯೂ, ಪಶ್ಚಿಮದಲ್ಲಿ ಈಶ್ವರನ ದೇವಾಲಯವೂ ಹೊಳೆಯುತ್ತಿರುವವು. ದೇವ, ದಾನವ, ದೈತ್ಯ, ಗಂಧರ್ವ, ಯಕ್ಷ, ರಾಕ್ಷಸ, ಉರಗಗಳು ಇವರು ದೇವದೇವರು ಮಹಾಬಲಿಷ್ಠರೂ ಆದ ಆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಯುಗಾದಿಗಳಿಂದ ಪೂಜಿಸುವರು. ಅದರಂತೆಯೇ ತ್ರಿಶೃಂಗ ಪರ್ವತದ ಆಯಾ ರಮ್ಯವಾದ ಪ್ರದೇಶಗಳಲ್ಲಿ ಯಕ್ಷರು, ಗಂಧರ್ವರು, ನಾಗಗಳು ಇವೇ ಮೊದಲಾದ ದೇವತೆಗಳ 10 ದೇವಾಲಯಗಳು ಪ್ರಖ್ಯಾತವಾಗಿದೆ. ಆ ತ್ರಿಶೃಂಗಗಿರಿಯ ಉತ್ತರ ಭಾಗದ ದೇಶದಲ್ಲಿರುವ ದೇವ ಪರ್ವತದ ಜಾರುಧಿ ದೇಶದಲ್ಲಿ ಸಿದ್ಧಚಾರಣರಿಂದ ಸೇವಿತವಾದ ಅನೇಕ ಶಿಖರಗಳಲ್ಲಿ ಯಕ್ಷರು, ರಾಕ್ಷಸರು, ಕಿನ್ನರರು, ಗಂಧರ್ವರು, ನಾಗಗಳು, ದೈತ್ಯರು ಇವರೇ ಮೊದಲಾದವರ ಸಾವಿರಾರು ಸ್ಥಾನಗಳು ಪ್ರಖ್ಯಾತವಾಗಿರುವವು. ಸಿದ್ಧರ ಸಂಘದಿಂದ ಸೇವಿತವೂ ರಮ್ಯವೂ ದೇವರ್ಷಿಗಳ ಚರಿತ್ರೆಯುಳ್ಳದ್ದೂ ರತ್ನಧಾತುಗಳಿಂದ ಮಂಡಿತವೂ ಪದ್ಮಗಳು, ನೈದಿಲೆಗಳು, ವಿಕಸಿತವಾದ ಸೌಗಂಧಿಕ ಪುಷ್ಪಗಳು, ಸುಗಂಧಿಯೂ ವಿಕಸಿತವೂ ಆದ ಕುಮುದ ಖಂಡಗಳು ಇವುಗಳಿಂದ ಅಲಂಕೃತವೂ ಅನೇಕವಾದ ಪಕ್ಷಿಗಳ ಸಂಘದಿಂದ ವ್ಯಾಪ್ತವೂ ನಾನಾ ಪ್ರಾಣಿಗಳಿಂದ ಭಯಂಕರವೂ ಹಂಸ, ಬಾತು ಇವುಗಳಿಂದ ರಂಜಿತವೂ ಮದಿಸಿರುವ ಜೇನು ಹುಳಗಳೇ ಮೊದಲಾದವುಗಳಿಂದ ವ್ಯಾಪ್ತವೂ ಪವಿತ್ರವೂ ಆದ ಸರೋವರವು ಶೋಭಿಸುತ್ತಿರುವುದು. ನಾನಾ ಸತ್ವ ಪ್ರಾಣಿಗಳ ಗುಂಪಿನಿಂದ ವ್ಯಾಪ್ತವೂ ಪಕ್ಷಿಗಳಿಂದ ಮಂಡಿತವೂ ಅನೇಕೋತ್ತಮ ತೀರ್ಥಗಳಿಂದ ಸಹಿತವೂ 30 ಯೋಜನ ವಿಸ್ತೀರ್ಣವೂ ಸಿದ್ಧಪುರುಷರ ಸ್ನಾನ ಪಾನಾದಿಗಳಿಗೆ ಯೋಗ್ಯವೂ ಜಲದೋಷ ಶೂನ್ಯವೂ ಮಹಾಪುಣ್ಯಪ್ರದವೂ ಆನಂದ ನಾಮಕವೂ ಆದ ಸರೋವರವು ಶೋಭಿಸುತ್ತಿದೆ. ಅದರಲ್ಲಿ ಶತ್ರುನಾಶಕನೂ 100 ಹೆಡೆಗಳುಳ್ಳವನೂ ಮಹಾಭಾಗ್ಯಶಾಲಿಯೂ ವಿಷ್ಣುವಿನ ಚಕ್ರಾಯುಧದಿಂದ ಗುರುತಿಸಲ್ಪಟ್ಟವನೂ ಚಂಡನಾಮಕನೂ ಆದ ನಾಗರಾಜನು ಸದಾ ಕಾಲದಲ್ಲಿಯೂ ವಾಸ ಮಾಡುವನು. ಹೀಗೆ ಈ 8 ದೇವ ಪರ್ವತಗಳು
ಬಹಳ ವಿಚಿತ್ರವಾಗಿವೆಯೆಂದು ತಿಳಿಯಬೇಕು. ಆ ಮೇರು ಪರ್ವತವು ಪವಿತ್ರವೂ ವಿಶಾಲವೂ ಆದ ಪಟ್ಟಣಗಳಿಂದಲೂ ಪುಣ್ಯಕರವಾದ ಸರೋವರಗಳಿಂದಲೂ ಅಸಂಖ್ಯಾಕವಾದ ಸುವರ್ಣ ಪರ್ವತಗಳು, ರಜತ ಪರ್ವತಗಳು ಇವುಗಳಿಂದ ಮಂಡಿತವೂ ವಿವಿಧ ರತ್ನ ಕಾಂತಿಯುಕ್ತವಾದ ಮಣಿ ಪರ್ವತಗಳಿಂದ ರಂಜಿತವೂ ಅನೇಕವಾದ ಹರಿತಾಳ ಗಿರಿಗಳಿಂದಲೂ ಹಿಂಗುಲ ಪರ್ವತಗಳಿಂದಲೂ ಸುವರ್ಣ ಪರ್ವತಗಳಿಂದಲೂ ಭೂಷಿತವೂ ಶುದ್ಧ ಮನಃಶೀಲ ಪರ್ವಗಳು ಶುಭ್ರವೂ ಅರುಣ ಕಾಂತಿಯುತವೂ ನಾನಾ ಧಾತುಗಳಿಂದ ವಿಚಿತ್ರವೂ ಆದ ಮಣಿ ಪರ್ವತಗಳಿಂದಲೂ ಅತಿ ವಿಸ್ತಾರವಾದ ಗಿರಿಗಳಿಂದ ಭೂಷಿತವೂ ಆದ ಭೂಭಾಗಗಳಿಂದಲೂ ವ್ಯಾಪ್ತವಾಗಿದೆ. ಹೀಗೆ ಆ ಭೂಭಾಗವು ಅನೇಕ ವಿಧವಾದ ಕಂದರ, ನದಿ, ಶೈಲ, ತಪ್ಪಲು ಇವುಗಳಿಂದ ವ್ಯಾಪ್ತವೂ ದೈತ್ಯ ದಾನವರಿಂದಲೂ ರಾಕ್ಷಸರಿಂದಲೂ ಸಾಧುಗಳಿಂದಲೂ ಕಿನ್ನರ, ಉರಗ, ಗಂಧರ್ವ, ಸಿದ್ಧ, ಚಾರಣ, ಅಪ್ಸರ ಸ್ತ್ರೀ ಇವರಿಂದ ಸಹಿತವೂ ಅತ್ಯಂತ ವಿಸ್ತಾರವೂ ಮಹಾತ್ಮರಿಂದ ಪೂರ್ಣವೂ ಆಗಿ ಕೇಸರಾಕಾರವಾದ ಪರ್ವತಗಳಂತೆ ಹೊಳೆಯುತ್ತಿದೆ. ಆ ಮೇರು ಪರ್ವತದ ಪ್ರದೇಶಗಳಲ್ಲಿ ಅನೇಕ ಸಿದ್ಧರು ವಾಸ ಮಾಡುವುದರಿಂದ ಸಿದ್ಧಲೋಕವೆಂದು ಪ್ರಸಿದ್ಧವಾಗಿದೆ. ಅದು ನಾನಾ ಪ್ರಾಣಿಗಳಿಗೆ ಆಶ್ರಯವಾಗಿರುವುದರಿಂದ ಚಿತ್ರವಾಗಿಯೂ ಮಹಾತ್ಮರಿಗೆ ಆಶ್ರಯವಾಗಿರುವುದರಿಂದ ಪ್ರಖ್ಯಾತವಾಗಿಯೂ ಇದೆ. ಅತ್ಯುಗ್ರ ಕರ್ಮಗಳನ್ನು ಮಾಡಿರುವ ಸಿದ್ಧ ಪುರುಷರಿಗೆ ಅದು ಮಧ್ಯಮ ಲೋಕವೆಂದು ಪ್ರಖ್ಯಾತವಾಗಿದೆ. ಅದೇ ಸ್ವರ್ಗಲೋಕವೆಂದು ಪ್ರಸಿದ್ಧವಾಗಿದೆ. ಆ ಭೂಭಾಗವು 4 ಮಹಾದ್ವೀಪಗಳಿಂದ ವ್ಯಾಪ್ತವಾಗಿದೆ. ನಾನಾ ವರ್ಣಗಳು, ನಾನಾಕಾರಗಳು, ವಿವಿಧ ಶಕ್ತಿಗಳು ಇರುವ ಪ್ರಾಣಿಗಳಿಂದ ಸಹಿತವೂ ಆಗಿದೆ. ನಾನಾ ಭಕ್ಷ್ಯ, ಅನ್ನಪಾನ ಇವುಗಳಿಂದಲೂ ನಾನಾ ವಸ್ತ್ರಭೂಷಣಗಳಿಂದಲೂ ವಿಚಿತ್ರಗಳು, ನಾನಾಕಾರ ವೇಷಿಗಳು ಇವುಗಳಿಂದ ಆಶ್ರಿತವೂ ಆಗಿ ಆ ಭೂಭಾಗವು ಮನೋರಂಜಕವಾಗಿದೆ. ಆ ಮೇರುವಿನಲ್ಲಿ ಅನೇಕ ವರ್ಣಗಳಿಂದ ವ್ಯಾಪ್ತವೂ ಪುಣ್ಯಾತ್ಮರಿಗೆ ಆಶ್ರಯವೂ ಆದ ಭದ್ರಾಶ್ವ, ಭರತ, ಕೇತುಮಾಲ, ಉತ್ತರ ಕುರುವೆಂಬ 4 ಮಹಾದ್ವೀಪಗಳು ಅತ್ಯಂತ ಪ್ರಖ್ಯಾತವಾಗಿವೆ. ಎಲೈ ವಿಪ್ರೋತ್ತಮರೇ, ನಾನಾ ದ್ವೀಪಗಳಿಂದ ಸಹಿತವಾದ ಚತುರ್ಮಹಾದ್ವೀಪಗಳುಳ್ಳ ಸಂಪೂರ್ಣವಾದ ಈ ಭೂಮಿಯು ಪದ್ಮಾಕಾರವಾಗಿದೆಯೆಂದು ತಿಳಿಯಬೇಕು. ಅವಾಂತರ ದ್ವೀಪದಿಂದಲೂ ಪರ್ವತ, ಉಪವನ, ಅರಣ್ಯ ಇವುಗಳಿಂದಲೂ ಸಹಿತವೂ ಬಹು ವಿಸ್ತಾರವೂ ಸಂಪೂರ್ಣವೂ ಆದ ಈ ಭೂಮಿಯು ಪದ್ಮಾಕಾರವಾಗಿದೆಯೆಂದು ಪ್ರಖ್ಯಾತವಾಗಿದೆ. ಬ್ರಹ್ಮದೇವನ ಗೃಹದಿಂದಲೂ ದೇವತೆಗಳು, ಅಸುರರು, ಮನುಷ್ಯರು ಇವರಿಂದಲೂ ಸಹಿತವೂ ಆದ ಈ ಲೋಕವು ತ್ರಿಲೋಕವೆಂಬುದಾಗಿ ಪ್ರಖ್ಯಾತವಾಗಿದೆಯೆಂದು ಜ್ಞಾನಿಗಳು ಹೇಳುತ್ತಾರೆ. ಯಾವುದು ಚಂದ್ರ ಸೂರ್ಯರ ಕಾಂತಿಯಿಂದ ಯುಕ್ತವಾಗಿರುತ್ತದೆಯೋ ಅದೇ ಜಗತ್ತೆಂದು ಪ್ರಖ್ಯಾತವಾಗಿದೆ. ಗಂಧವರ್ಣರಸ ಇವುಗಳಿಂದ ಸಹಿತವೂ ಶಬ್ದ ಸ್ಪರ್ಶವೆಂಬ ಗುಣಗಳಿಂದ ಯುಕ್ತವೂ ಪದ್ಮಾಕಾರವೂ ಆದ ಈ ಲೋಕವನ್ನು ಶ್ರುತಿಗಳು ಪದ್ಮವೆಂಬುದಾಗಿ ಹೊಗಳುತ್ತವೆ. ಇದೇ ಸರ್ವ ಪುರಾಣಗಳಲ್ಲಿಯೂ ಸುನಿಶ್ಚಿತವಾದ
ವಿಷಯವಾಗಿದೆ. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನ ವಿನ್ಯಾಸೋ ನಾಮ ಏಕಚತ್ವಾರಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 42ನೆಯ ಅಧ್ಯಾಯವಾದ ಭುವನ ವಿನ್ಯಾಸ, ಆಕಾಶಗಂಗೆ, ಚಿತ್ರಕೂಟ, ಕಲಿಂಗ, ಪಂಚಕೂಟ, ಮೇರುಕೂಟ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.